ಭಾಳ ಸಂಕೀರ್ಣವಾದಂತಹ ಸಂದರ್ಭದಲ್ಲಿ ಹಲವಾರು ಸಾಕ್ಷಿಗಳನ್ನು ಸಾಮಾಜಿಕ ವೇದಿಕೆಯಲ್ಲಿ ಅವರ ತೇಜೋವಧೆಯನ್ನು ಮಾಡುವಂತಹ, ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ, ಅವರ ಹಿನ್ನೆಲೆಯನ್ನು ಹುಡುಕಿ ಕೆದಕಿ ಅವರನ್ನು ಬೈಯುವಂತಹ, ಜರಿಯುವಂತಹ ಕೆಲಸವನ್ನು ಹಲವಾರು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಅದನ್ನು ದಯಮಾಡಿ ಬಹಳ ಕಾಳಜಿಯಿಂದ ಪರಿಗಣಿಸಿ ಅಂತಹ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸ ಸರ್ಕಾರದಿಂದ ತುರ್ತಾಗಿ ಆಗಬೇಕಾಗಿದೆ. ಸುಜಾತಾ ಭಟ್ ಅಂತೇಳುವಂತಹ ಒಬ್ಬರು ವಯೋವೃದ್ಧರು, ಅವರ ಕಥೆಗಳು ಏನೇ ಇರಲಿ, ಅವರೊಳಗಡೆ ಕೆಲವು ಸತ್ಯಗಳು ಇದ್ದಾವೆ ಹಾಗೂ ಅವರನ್ನು ಬಾಧಿಸುತ್ತಿರುವ ನೋವು ಬೇರೆ ಏನೋ ಇದೆ, ಹಾಗಾಗಿ ಅವರೆಲ್ಲ ಬಂದಿದ್ದಾರೆ ಅಂತ ಹೇಳುವಂಥದ್ದನ್ನು ಒಬ್ಬ ನುರಿತ ಆಪ್ತ ಸಮಾಲೋಚಕನಾಗಿ ನಾನು ದೂರದಿಂದಲೇ ವಿಚಾರಗಳನ್ನು ಅರಿತು ತಿಳಿಯಲ್ಪಟ್ಟಿದ್ದೇನೆ. ಆ ವಯೋವೃದ್ಧೆಯ ಬಗ್ಗೆ ನನಗೆ ಬಹಳಷ್ಟು ಅನುಭೂತಿಯೂ ಕೂಡ ಇದೆ. ಆಕೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳುವಂತಹ ಬಾಧ್ಯತೆ, ಜವಾಬ್ದಾರಿ ಸರ್ಕಾರದ್ದು ಹಾಗೂ ಈ ಸಮಾಜದ್ದೇ ಆಗಿದೆ. ಅವರು ಏನೇ ಸುಳ್ಳು ಹೇಳಿರಲಿ, ಸತ್ಯ ಹೇಳಿರಲಿ, ಅದನ್ನು SIT ತೀರ್ಮಾನ ಮಾಡಲಿ. ಆ ಒಂದು ಕೆಲಸವನ್ನು ಯಾವುದೇ ಮಾಧ್ಯಮದವ್ರಿಗಾಗಲಿ ವ್ಯಕ್ತಿಗಳಿಗಾಗಲಿ ಕೊಡಬಾರ್ದು ಅಂತ ಹೇಳುವಂಥದ್ದು. ಮತ್ತು ಆ ಕೆಲಸವನ್ನು ಮಾಡಿರುವಂತಹ ವ್ಯಕ್ತಿಗಳು ಯಾರೇ ಇರಲಿ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮಕ್ಕೆ ಒಳಪಡಿಸಬೇಕಾದಂಥದ್ದು ಸರ್ಕಾರ ಹಾಗೂ ಗೃಹ ಇಲಾಖೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾನು ಈ ನಿಟ್ಟಿನಲ್ಲಿ ಆಗ್ರಹಿಸ್ತಾ ಇದ್ದೇನೆ. ಅದೇ ಸಂದರ್ಭದಲ್ಲಿ ಸುಜಾತಾ ಭಟ್ ಅಂತ ಹೇಳುವಂತಹ ವ್ಯಕ್ತಿಗೆ ಸರಿಯಾದ ಒಂದು ರಕ್ಷಣೆಯನ್ನು, ಜೊತೆಯಲ್ಲಿ ನಾವೇನು ಮನೋಸಾಮಾಜಿಕ ಆಪ್ತ ಸಮಾಲೋಚನೆ ಅಂತ ಕರೀತೇವೆ, ಅಂದರೆ ವೃತ್ತಿಪರ ಸಮಾಜ ಕಾರ್ಯದಲ್ಲಿ ಸೈಕೋಸೋಷಿಯಲ್ ಇಂಟರ್ವೆನ್ಷನ್ ಅಂತ ಹೇಳುವಂಥದ್ದನ್ನು ಪ್ರತಿ ಒಬ್ಬ ವಿಕ್ಟಿಮ್ಗೂ ಕೂಡ ಕೊಡುವಂಥದ್ದು ಆಗಬೇಕಾಗಿರುವಂಥ ತುರ್ತಿದು. ಅದರ ಮೂಲಕ ಅವರಿಗೆ ಒಂದಿಷ್ಟು ಕಾನ್ಫಿಡೆನ್ಸನ್ನು ಡೆವಲಪ್ ಮಾಡುವಂಥದ್ದು, ಸತ್ಯವನ್ನು ನುಡಿಯುವಂತೆ ಮಾಡುವಂಥದ್ದು. ಸುಳ್ಳು ಹೇಳಿದರೆ ಅವ್ರ ಮೇಲೆಯೂ ಕೂಡ ಕಾನೂನು ತನ್ನ ಕೈಯನ್ನು ತಗೊಳ್ಳುತ್ತೆ ಅಂತ ಹೇಳೋದರಲ್ಲಿ ಅನುಮಾನ ಇಲ್ಲ. ಆದರೆ ಸದ್ಯಕ್ಕೆ ಸುಜಾತಾ ಭಟ್ ಅಂತ ಹೇಳುವಂತಹ ವಯೋವೃದ್ಧೆ ಯಾರಿದ್ದಾರೆ ಅವರ ಸಂಕೀರ್ಣವಾದ ಮನೋಸ್ಥಿತಿಗೆ ಕಾರಣ ಏನು, ಅವರನ್ನು ಬಾಧಿಸುತ್ತಿರುವಂತಹ ನೋವೇನು, ಅವರೊಳಗಿರುವಂಥ ಸತ್ಯಗಳೇನು ಅಂತ ತಿಳಿಬೇಕಾದ್ರೆ ನುರಿತ ಸೈಕ್ಯಾಟ್ರಿಸ್ಟ್ಗಳು ಯಾರಿದ್ದಾರೆ ಅಥವಾ ಮನೋಸ್ವಾಸ್ಥ್ಯಕ್ಕೆ ಕೆಲಸ ಮಾಡ್ತಿರುವಂತಹ ಜನರು ಯಾರಿದ್ದಾರೆ ಅವರ ಮೂಲಕ ಅವರಿಗೆ ಮೆಡಿಕೋ ಸೈಕ್ಯಾಟ್ರಿ ಇಂಟರ್ವೆನ್ಷನ್ ಮಾಡಿಸಿ ಅದೊಂದು ಒಳ್ಳೆಯ ಮಾದರಿ ಆಗಲಿ ಸರ್ಕಾರದ ಕಡೆಯಿಂದ. ಹಾಗೆಯೇ ಆ ಒಬ್ಬ ಹಿರಿಯ ನಾಗರಿಕರು ಅಂತ ಆಡುವಂಥದ್ದು, ಅದನ್ನು ಹಿರಿಯ ನಾಗರಿಕರಿಗೆ ವಿಶೇಷವಾದಂಥ ರಕ್ಷಣೆ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಒಂದು ಮಾನವೀಯವಾದ ವಿಚಾರ ಆಗಲಿ, ತಮ್ಮಿಂದ ಇದು ನಡೆಯಲಿ. ಅವರನ್ನು ಈಗಾಗಲೇ ಅಪರಾಧಿ, ಕೆಟ್ಟ ಹಿನ್ನೆಲೆಯಿಂದ ಬಂದಂತಹ ಒಂದು ವ್ಯಕ್ತಿ ಆಕೆ ಈಕೆ ಅಂತ ಜರಿಯುವಂಥ ಕೆಲಸವನ್ನು ನಿನ್ನೆ ಮೊನ್ನೆ ಹುಟ್ಟಿರುವಂಥ ಹುಡುಗರು ಕೂಡ ಮಾಡುವಂಥದ್ದು, ಮಕ್ಕಳಿಗಾಗಿ ಮಹಿಳೆಯರಿಗಾಗಿ ಕೆಲಸ ಮಾಡ್ತಿರುವಂಥ ಒಡನಾಡಿಯ ಒಬ್ಬ ವ್ಯಕ್ತಿಯಾಗಿ ನನಗೆ ತುಂಬ ನೋವು ತಂದಿದೆ. ನಮ್ಮನ್ನೂ ಇವತ್ತು ಈ ಸತ್ಯಕ್ಕೆ ಪರವಾಗಿ ನಿಂತ ಕಾರಣಕ್ಕೆ ನಾವು ಜಾತ್ಯತೀತ ಧರ್ಮಾತೀತವಾಗಿ ಬದುಕ್ತಿದ್ರೂ ಕೂಡ ಈ ಸಂವಿಧಾನದ ಕೆಳಗಡೆ ಕೆಲಸವನ್ನು ಮಾಡ್ತಿದ್ದಾಗ್ಯೂ ಕೂಡ ಸಮಚಿತ್ತದಿಂದ ನ್ಯಾಯಿಕ ಸ್ಥಾನದಲ್ಲಿ ಕುಳಿತು ಕೆಲಸವನ್ನು ಮಾಡ್ತಿದ್ದಾಗ್ಯೂ ಕೂಡ ನಮ್ಮ ಹಿನ್ನೆಲೆಯನ್ನು ಹುಡುಕುವಂಥದ್ದು, ನಮ್ಮ ಜಾತಿ ಧರ್ಮಗಳನ್ನು ಎಳೆದು ತರುವಂಥದ್ದು ಕೆಲಸಗಳನ್ನು ಮಾಡಿ ಒಂದಿಷ್ಟು ನಮ್ಮನ್ನು ಕುಗ್ಗಿಸುವ ಕೆಲಸವನ್ನು ಯಾರ್ಯಾರು ಮಾಡಿದ್ದಾರೆ ಅವರಿಗೆ ನಾನು ಇದುವರೆಗೂ ಕೂಡ ಗುಣಾತ್ಮಕ ಪ್ರತಿಕ್ರಿಯೆಗಳನ್ನು ನೀಡಿರುವುದಿಲ್ಲ. ಯಾತಕ್ಕೋಸ್ಕರ ಅಂತಂದರೆ ಸರ್ಕಾರ ಹಾಗೂ ಕಾನೂನು ಇದನ್ನು ಗಮನಿಸುತ್ತೆ ಮತ್ತು ನನ್ನ ಪರವಾಗಿ ಅಥವಾ ನನ್ನಂಥವರ ಪರವಾಗಿ ನೀವು ನಿಲ್ತೀರಿ ಅಂತ ಹೇಳುವ ಭರವಸೆಯಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಅಪರಾಧಿಕ ಪ್ರಕರಣಗಳ ತನಿಖೆ ಫೋಕಸ್ಸನ್ನು ಹಾಳು ಮಾಡಲಿಕ್ಕೋಸ್ಕರ ಯಾರ್ಯಾರು ಇವತ್ತು ಇದಕ್ಕೆ ರಾಜಕೀಯ ಬಣ್ಣ ಹಾಗೂ ಧಾರ್ಮಿಕ ಬಣ್ಣವನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅವರನ್ನು ದಯಮಾಡಿ ನಿರ್ದಾಕ್ಷಿಣ್ಯವಾಗಿ ಕಾನೂನನ್ನು ಕುಣಿಕೆಗೆ ತರುವಂಥ ಕೆಲಸವನ್ನು ಮಾಡಿದ್ದೇ ಆಗಿದ್ದರೆ ನಿಜವಾಗಿಯೂ ಕೂಡ SIT ಒಂದು ಸ್ವತಂತ್ರವಾಗಿ, ನಿಷ್ಪಕ್ಷಪಾತವಾಗಿ, ಪಾರದರ್ಶಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳುವಂಥದ್ದು. ಮತ್ತು ಸರ್ಕಾರದ ಒಂದು ನ್ಯಾಯಿಕ ಮನೋಸ್ಥಿತಿಗೆ
ಕೈಗನ್ನಡಿ ಆಗುತ್ತೆ ಅಂತ ಹೇಳುವಂಥದ್ದನ್ನು ನಾನು ಹೇಳ್ತಾ, ಇದು ಪ್ರಕರಣದಲ್ಲಿ ಇರುವಂತಹ ದಾಖಲೆಗಳು, ಇರುವಂತಹ ಆಲ್ರೆಡಿ ಯಾವ್ಯಾವ ಪ್ರಕರಣದಲ್ಲಿ ಯಾವ್ಯಾವ FIRಗಳು ಪೆಂಡಿಂಗಲ್ಲಿ ಇದ್ದಾವೆ, C ರಿಪೋರ್ಟ್ ಆಗಿದ್ದಾವೆ, B ರಿಪೋರ್ಟ್ ಆಗಿದ್ದಾವೆ, ಅದಕ್ಕೆ ಕಾರಣ ಏನು, ಅದಕ್ಕೆ ಕಾರಣಕರ್ತರು ಯಾರು, ಇವುಗಳ ಸುತ್ತ SIT ಹೋಗ್ಲಿ ಅಂತೇಳುವಂತಹ ವಿನಮ್ರವಾದ ಸಲಹೆ. SITಯ ಬಗ್ಗೆ ನಾವು ಖಂಡಿತವಾಗಲೂ ಅದಮ್ಯವಾದ ಗೌರವ ಹಾಗೂ ನಂಬಿಕೆಯನ್ನು ಇಟ್ಟು, ಭರವಸೆಯನ್ನಿಟ್ಟು ಈ ವಿಚಾರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇದೊಂದು ಬ್ಯಾಕ್ಡೋರ್ ಇನ್ವೆಸ್ಟಿಗೇಷನ್ ಥರ ನಾನು ಕಾಣ್ತಾ ಇರೋದ್ರಿಂದ ಸೌಜನ್ಯ ಪ್ರಕರಣವನ್ನು ಮರು ತನಿಖೆಗೆ ಒಳಪಡಿಸುವಂತಹ ಇಲ್ಲಿ ಕೆಲವೊಂದು ಸಾಕ್ಷಿಗಳು ಅದಕ್ಕೆ ಸಂಬಂಧಿತವಾಗಿಯೂ ಬರ್ತಾ ಇರೋದ್ರಿಂದ ದಯಮಾಡಿ ಇವತ್ತು ಎಲ್ಲ ಸಂಘಟನೆಗಳು ಇದನ್ನು ಒತ್ತಾಯಿಸಿವೆ. ಎಲ್ಲ ಸಂಘಟನೆಗಳ ಎದೆಯಲ್ಲಿರುವ ವಿಚಾರ ಇದು. ಸೌಜನ್ಯಳ ಪ್ರಕರಣವನ್ನು ಕೂಡ ಮರು ತನಿಖೆಗೆ ಒಳಪಡಿಸಿ ಸೌಜನ್ಯಳ ಪ್ರಕರಣವನ್ನು SITಯ ವ್ಯಾಪ್ತಿಗೆ ತನ್ನಿ ಅಂತ ಕೇಳ್ತಾ, ನಮ್ಮಿಂದ ಒಂದು ಸಹಸ್ರಮಾನದ ನೆನಪಿನಲ್ಲಿಟ್ಟುಕೊಳ್ಬಹುದಾದಂತಹ ಒಂದು ತನಿಖೆ ಬರಲಿದೆ. ಅದಕ್ಕೋಸ್ಕರ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.